ನನ್ನ ಫ್ಲೈಟ್ ಕ್ಯಾನ್ಸಲ್ ಆಯಿತು ಆ್ಯಂಡ್ ರಿಫಂಡ್ ಬಂದಿಲ್ಲ. ಸೊ 3 ಡೇಸಲ್ಲಿ ನಾವು ಇಂಡಿಯಾಗೆ ಹೋಗಿ ಸೇರ್ಕೊಬೇಕು, ಇಲ್ಲಾಂದರೆ ಆಗಲ್ಲ, ಇಲ್ಲಾಂದರೆ ಇಲ್ಲೇ ಇರಬೇಕಾಗುತ್ತೆ. ಸೊ ಇಷ್ಟೇ ಆಪ್ಷನ್ಸ್ ಇರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಾನು ಇಂಡಿಯಾಗೆ ಬರೋದಕ್ಕೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇನ್ನೂ ಬರೋದು ನಿಯರ್ಲಿ 22 to 23 ಡೇಸ್ ಇದೆ. ಬಟ್ ಏನು ಕತೆ ಆಗಿಬಿಟ್ಟಿದೆ ಅಂದರೆ ನನಗೆ 10 ಡೇಸ್ ಕಂಟಿನ್ಯೂಸ್ ಆಗಿ ಕ್ಲಿನಿಕಲ್ ರೊಟೇಷನ್ ಹಾಕಿದ್ದಾರೆ. ಸೊ ಇವಾಗ ಏನಂದರೆ ನನಗೆ ಎಕ್ಸಾಮ್ ಇದೆ ಪ್ಲಸ್ ಕ್ಲಿನಿಕಲ್ ರೊಟೇಷನ್, ನಾನು ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಓದ್ಕೊಳ್ಳೋಕ್ಕೂ ಟೈಮ್ ಸಿಗೋಲ್ಲ, ಹೋಗಿ ಬರೋಕ್ಕೂ ಟೈಮ್ ಸಿಗೋಲ್ಲ, ಪ್ಯಾಕಿಂಗ್ ಮಾಡೋಕ್ಕೂ ಟೈಮ್ ಸಿಗೋದೇ ಇಲ್ಲ. ಸೊ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಎವ್ರಿ ವೀಕೆಂಡ್ಸ್ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಿದ್ದೀನಿ. ನೋಡಿ, ಇವತ್ತು ಸಂಡೇ ಅಂದ್ಬಿಟ್ಟು ಫುಲ್ ಆಯಿಲೆಲ್ಲ, ಸಂಡೇ ಅಲ್ಲ ಇವತ್ತು ಸ್ಯಾಟರ್ಡೆ ಅಂದ್ಬಿಟ್ಟು ಆಯಿಲ್ ಹಚ್ಚಿ ಬಿಟ್ಟಿದ್ದೀನಿ. ನನಗೆ ಮಂಡೇ ಎಕ್ಸಾಮ್ ಇದೆ. ಸೊ ನಾನು ಸ್ವಲ್ಪನೇ ಮಾಡ್ಕೊಬೇಕು. ಆ್ಯಂಡ್ ಏನಂದರೆ ನಾನು ಇಂಡಿಯಾಯಿಂದ ಮಸಾಲ ತಂದಿದ್ನಲ್ವ, ಅದೆಲ್ಲ ಇನ್ನೂ ಮಿಕ್ಕಿದೆ. ಸೊ ನಮ್ಮಮ್ಮ ಏನಂದರು, ಮಸಾಲೆ ಎಲ್ಲ ಎತ್ಕೊಂಡ್ಬಂದ್ಬಿಡು, ಹೊಸದು ಮಾಡ್ಕೊಡ್ತೀನಿ ಅಂತ. ಸೊ ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪನೇ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಈ ವ್ಲಾಗು ನನ್ನ ಪ್ಯಾಕಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಅಂದರೆ ನನಗೆ ಇವಾಗ ಕ್ಲಿನಿಕಲ್ ರೊಟೇಷನ್ಸ್ಗೆ ಹೋಗೋದೆಲ್ಲ ನಾನು ವ್ಲಾಗ್ ಮಾಡ್ತಿರ್ತೀನಿ. ಇದು ಲಾಸ್ಟಲ್ಲಿ ಎಲ್ಲ ಪ್ಯಾಕಿಂಗ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಏನಂದರೆ ನಾನು ಇಂಡಿಯಾಗೆ ಕ್ಲೋತ್ಸ್ನ ಸ್ವಲ್ಪನೇ ಎತ್ಕೊಂಡು ಹೋಗೋದು, ಜಾಸ್ತಿ ಎತ್ಕೊಂಡು ಹೋಗಲ್ಲ. ಎಲ್ಲರೂ ಪ್ಯಾಕಿಂಗ್ ಮಾಡಿಬಿಟ್ಟವ್ರೆ ಗೈಸ್, ನಾನು ಒಬ್ಬಳೇ ಮಾಡಿಲ್ಲ. ಸೊ ಇವಾಗ ನಾನು ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮಸಾಲಾಸ್ ಎಲ್ಲ ಏನೇನು ಬೇಕು ಇನ್ನೊಂದು 20 ಡೇಸಿಗೆ ಅದು ಸ್ವಲ್ಪ ಖಾಲಿ ಆಗಿತ್ತು, ಎಲ್ಲ ಜಾರಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇವಾಗಿದ್ದೀನಿ. ಎಷ್ಟು ಮಸಾಲ ಕೊಟ್ಟು ಕಳಿಸಿದ್ರು, ಎಷ್ಟು ಹುಣ್ಸೆಹಣ್ಣು ಅದೆಲ್ಲ ಜಾಸ್ತಿ ಹಾಕಿದ್ರು, ನಾನು ಅದರಲ್ಲೂ ಕಡಿಮೆ ಮಾಡಿ ಎತ್ಕೊಬಂದು ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದೆಲ್ಲ ಇವಾಗ ನಮ್ಮಮ್ಮ ವಾಪಸ್ ಎತ್ಕೊಂಡ್ಬಿಡು, ಹೊಸದು ಎತ್ಕೊಂಡು ಹೋಗುವಂತೆ, ಹಾಳಾಗ್ಬಿಡುತ್ತೆ ಇನ್ನು ನೆಕ್ಸ್ಟ್ ಇಯರ್, ಅಂದರೆ ಹಾಳಾಗಲ್ಲ, ನೆಕ್ಸ್ಟ್ ಇಯರ್ ಅಷ್ಟಲ್ಲಿ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ನನ್ನ ಹತ್ರ ಒಂದು ಸೂಟ್ ಕೇಸ್ ಬ್ಯಾಗ್ಗಳು ಎಷ್ಟೈತೆ ಅಪ್ಪ, ನಂಗೆ ನೆನ್ಸ್ಕೊಂಡ್ರೆ ಭಯ ಐತೆ. ಇವಾಗ ಬಟ್ಟೆಗಳನ್ನ ಪ್ಯಾಕ್ ಮಾಡೋದು, ಬಟ್ಟೆ ಇಲ್ಲ ಅಂತೀವಿ, ನೋಡಿದ್ರೆ ಅಷ್ಟು ಬಟ್ಟೆ. ಇವಾಗ ನನ್ನ ಹತ್ರ ಟೋಟಲ್ 1, 2, 3 ಸೂಟ್ ಕೇಸು, 2 ಕಿಟ್ ಬ್ಯಾಗ್ಸ್ ಇರೋದು. ಸೊ ನಾನು 2 ಸೂಟ್ ಕೇಸ್, ಒಂದು ಹ್ಯಾಂಡ್ ಸೂಟ್ ಕೇಸ್, ಅದು ಕ್ಲೋತ್ಸ್ ಎಲ್ಲ ಇಟ್ಕೋಬೋದು, ಅದು ಮತ್ತು ಇನ್ನೊಂದು ಸೂಟ್ ಕೇಸ್ ಕ್ಯಾರಿ ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇಡಬೇಕು. ಹೀಗೆ ಗೈಸ್, ಟೈಮೇ ಇಲ್ಲ, ಏನಕ್ಕೂ ಟೈಮ್ ಇಲ್ಲ, ಸಾಕಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಗೈಸ್, ಎಲ್ಲ ಇಷ್ಟಿಷ್ಟು ಉಳ್ಕೊಂಡ್ಬಿಟ್ಟಿದೆ. ಇದು ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಬಿಸಿಬೇಳೆಬಾತ್ ಪೌಡರ್ಸು, ಅದೆಲ್ಲ ಮನೆಗೆ ಎತ್ಕೊಂಡು ಹೋಗ್ತೀನಿ ಬಿಡಿ, ಯಾಕಂದರೆ ಎಕ್ಸ್ಪೈರಿ ಡೇಟ್ಸ್ ಇದೆ. ಸೊ ಇನ್ನೊಂದು 2 ತಿಂಗಳಲ್ಲಿ ಎಕ್ಸ್ಪೈರ್ ಆಗೋದ್ರಿಂದ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಯೂಸ್ ಮಾಡ್ಕೊಬೋದು ಮನೆಗೆ. ಹಪ್ಪಳ, ಸಂಡಿಗೆ, ಹುಣ್ಸೆಹಣ್ಣೆಲ್ಲ ಇಲ್ಲೇ ಇರಬೇಕಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅದೇನೂ ಆಗೋಲ್ಲ. ಸೊ ಇಲ್ಲೇ ಇಟ್ಟರೆ ನೆಕ್ಸ್ಟ್ ಡೇ ನನಗೆ ತೊಗೊಬರೋದು ಕಡಿಮೆ ಆಗುತ್ತೆ ಅಂದರೆ ಬರಬೇಕಾದ್ರೆ. ಸೊ ಎಲ್ಲನೂ ಉಳ್ಕೊಂಡ್ಬಿಟ್ಟಿದೆ. ಜಾಸ್ತಿ ತಂದಿದ್ದು ಯೂಸ್ ಆಯಿತು ಆ್ಯಕ್ಚುಲಿ, ಇಲ್ಲ ಅಂದರೆ ಏನು ಮಾಡ್ಬೇಕು ನೋಡಿ, ಪುಳಿಯೋಗರೆ ಪೌಡರ್ಸು ಏನೇನೋ ಆಯಿತು. ಇನ್ನು ಜಾಸ್ತಿ ಕೊಟ್ಟು ಕಳಿಸಿದ್ದು ತುಂಬಾ ಯೂಸ್ ಆಯಿತು. ಎಲ್ಲನೂ ಇವಾಗ ನಾನು ಒಬ್ಬಳೇ ಅಲ್ವಾ ಕುಕ್ ಮಾಡ್ಕೊಳ್ಳೋದು. ಸೊ ಅಷ್ಟೊಂದು ಖರ್ಚು ಆಗೋಲ್ಲ ಏನೂ. ಇಂಡಿಯಾಯಿಂದನೇ ಎತ್ಕೊಬಂದರೆ ಎಲ್ಲ ಎಫೆಕ್ಟಿವ್ ಆಗಿರುತ್ತೆ. ಗೈಸ್, ಕ್ಲೀನ್ ಮಾಡಬೇಕಾದ್ರೆ ನನಗೆ 2019 ತಗೊಂಡಿದ್ದು ಮೇಕಪ್ ಕಿಟ್ ಸಿಕ್ತು. ನೋಡಿದ್ರೆ ಇದು ಎಕ್ಸ್ಪೈರ್ ಆಗಿಬಿಟ್ಟಿದೆ, ನಾನು ಯೂಸೇ ಮಾಡಿಲ್ಲ ಜಾಸ್ತಿ, ಎಲ್ಲ ಹಂಗೆ ಐತೆ. ಇದು ಐ ಪ್ಯಾಲೆಟ್ಸ್ ಇದೆಲ್ಲ ಬಿಸಾಕ್ತಿದ್ದೀನಿ ಗೈಸ್. ಮೇಕಪ್ ಕಿಟ್ ಬಿಸಾಕಿದ್ರೆ ಎಷ್ಟು ಹಳು ಬರೋದು. ಸಾಕೆ ಹೊಸತೀನಿ ನೆಕ್ಸ್ಟ್ ಇಯರ್. ಇಷ್ಟು ಬಟ್ಟೆ ಐತೆ ಇಲ್ಲಿ ಕಬೋರ್ಡಲ್ಲಿ, ಇನ್ನೂ ಐತೆ, ಇನ್ನೊಂದು ಸೂಟ್ ಕೇಸಲ್ಲಿ ಇನ್ನೂ ಐತೆ. ಏನು ಮಾಡಬೇಕಂತ ಗೊತ್ತಿಲ್ಲ, ಅದಕ್ಕೆ ಇವಾಗ ಕ್ಲೋಸ್ ಮಾಡ್ತಿದ್ದೀನಿ, ಯಾಕಂದರೆ ವೇದ ಬಂದು ಮಾಡಿಕೊಡ್ತಾಳೆ ನನಗೆ. ಎಸ್, ನಾನು ಇವಾಗ ರೋಡಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಈ ವೀಕ್ ಫುಲ್ಲು ಒಂಥರ ಕ್ರಿಟಿಕಲ್ ಲೈಫ್ ಇತ್ತು ನನಗಂತೂ. ಫುಲ್ಲು ಒಂಥರ ಫುಲ್ ಡಿಪ್ರೆಷನ್ ಅಂದ್ಕೊಳ್ಳಿ ಈ ವೀಕು. ಏನಂದರೆ ಒಂದು 2 ವ್ಲಾಗ್ಸ್ ಮುಂಚೆ ನೋಡಿರ್ತೀರ, ನಾನು ಫ್ಲೈಟ್ ಬುಕ್ ಮಾಡಿದ್ದು. ಸೊ ಏನಾಯ್ತಂದರೆ, ಈ ಇಸ್ರೇಲ್ ಮತ್ತು ಇರಾನ್ ವಾರಿಂದ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಯಿತು ಆ್ಯಂಡ್ ರಿಫಂಡ್ ಬಂದಿಲ್ಲ ನನಗೆ ದುಡ್ಡು. ನಾನು ಏನು ಮಾಡೋದು, ಇನ್ನು ಇಂಡಿಯಾಗೆ ಹೆಂಗೆ ಬರೋದು,
ಫುಲ್ ಯೋಚನೆ ಮಾಡ್ತಿದ್ದೀನಿ. ಆ್ಯಂಡ್ 25,000 ನಿಯರ್ಲಿ 23,000ವರೆಗೂ ನಾನು ಪೇ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಇವಾಗ ಏನು ಮಾಡೋದು ಇಂಡಿಯಾಗೆ ಬರೋಕ್ಕೆ. ಮತ್ತು ಇನ್ನೊಂದೇನಾಯಿತು, ಇವಾಗ ಇಸ್ರೇಲ್ ಮತ್ತು ಇರಾನ್ ವಾರಿಂದ ಏನಾಗ್ತಿದೆ, ಎಲ್ಲ ಫ್ಲೈಟ್ಸು ಸ್ಟಾಪ್ ಮಾಡಿದ್ದಾರೆ. ಸೊ ಇನ್ನು 3 ಡೇಸ್ ಅಷ್ಟೇ ಟೈಮ್ ಇರೋದು. ಇವತ್ತು ಡೇಟ್ ಬಂದು ಎಷ್ಟು 18 ಇದೆ, 19, 20, 21, 22ವರೆಗೂ ಇದೆ. ಸೊ ಒಂದೊಂದು ಸೆಕೆಂಡ್ಗೂ ಚೇಂಜ್ ಆಗ್ತಿದೆ. ಇದು ವಾಟ್ ಅಡ್ವೈಸಸ್ ಇರ್ಬೋದು, ಏರ್ ಸ್ಪೇಸಸ್ ಕ್ಲೋಷರ್ಸ್ ಇರ್ಬೋದು, ಏನೇನೋ ಆಗ್ತಿದೆ. ಇನ್ನು ಇಂಡಿಯಾಗೆ ಹೋಗಲ್ವ ಈ ಸರಿ? ನಾನಂತೂ ಫುಲ್ ಡಿಪ್ರೆಷನ್ ಕೊಟ್ಟೋಗಿದ್ದೆ ಗೈಸ್, ಬಿಕಾಸ್ ನಾನು ಅಷ್ಟು ಆಸೆ ಇಟ್ಕೊಂಡಿದ್ದೆ ಇಂಡಿಯಾಗೆ ಹೋಗ್ಬೇಕಂತ. ಆ್ಯಂಡ್ ಅದಾದಮೇಲೆ ಏನಾಯಿತು, 23,000 ನಾನು ಏನು ಸ್ಪೆಂಡ್ ಮಾಡಿದ್ದೆ ಮೇಕ್ ಮೈ ಟ್ರಿಪ್ಪಲ್ಲಿ, ನನಗೇನೋ ರಿಫಂಡ್ ಇದುವರೆಗೂ ಬಂದಿಲ್ಲ. ಅದಾದಮೇಲೆ ಟುಡೇ ಇದು ಏನಾಯಿತು, ನಮ್ಮ ಪಪ್ಪ ಫೋನ್ ಮಾಡಿದೆ, ನನಗೆ ಅರ್ಜೆಂಟಾಗಿ 35,000 to 40,000 ಬೇಕು, ನಿಂಗೆ ಬರಬೇಕು ಅಂತ ಅಂದೆ. ಈ ಸೆಂಟ್ ಮೀ, ಐ ವಾಸ್ ಲೈಕ್ ಶಾಕ್ಡ್. ಆ್ಯಂಡ್ ಅದಾದಮೇಲೆ ಫ್ಲೈಟ್ ಬುಕ್ ಮಾಡೋಕ್ಕೆ 3 hours ತೊಗೊಂಡಿದ್ದೀವಿ. ಬುಕ್ ಮಾಡ್ತು ಒಂದೊಂದು ಸೆಕೆಂಡ್ಗೂ ಪಟ ಅಂತ ಬುಕ್ಕಿಂಗ್ಸ್ ನಡೀತಿದೆ, ಬೇರೆಯವ್ರು ಮಾಡ್ತಿದ್ದಾರೆ. ಫ್ಲೈಟ್ಸ್ ಎಲ್ಲ ಫುಲ್ಲು, ನಾಳೆ ಫುಲ್ಲು, ನಾಳಿದ್ದು ಫುಲ್ಲು, ಆಚೆ ನಾಳಿದ್ದು ಫುಲ್ಲು. ಆಮೇಲೆ ಬ್ಯಾಂಗ್ಳೂರು ಸಿಕ್ಕಿಲ್ಲ. ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟ್ಸು ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ, ಯಾವುದೂ ಸಿಕ್ಕಲಿಲ್ಲ. ಆ್ಯಂಡ್ ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗ್ತಿತ್ತು. ಆ್ಯಂಡ್ ಲಾಸ್ಟಲ್ಲಿ ಇವ್ರು 3 ಜನಕ್ಕೂ ವೇದ, ಸೃಷ್ಟಿ ಮತ್ತು ಕೃತಿಗೆ ಹೈದ್ರಾಬಾದ್ ಸಿಕ್ತು, ನನಗೆ ಮಾತ್ರ ಸಿಕ್ಕಿಲ್ಲ. ನಾನು ಅಂದ್ಕೊಂಡೆ ಡೆಲ್ಲಿಗೆ ಹೋಗೋಣ, ಡೆಲ್ಲಿಯಿಂದ ಬರೋಣ ಕರ್ನಾಟಕಗೆ ಅಂತ. ಬಟ್ ನಾನು ಒಬ್ಬಳೇ ಹೆಂಗೆ ಹೋಗೋದು? ನನಗೆ ಫುಲ್ ತಲೆ ಏನು ಓಡ್ತಾನೆ ಇಲ್ಲ. ಆ್ಯಂಡ್ ಅಗೇನ್ ವೇದ ಒಂದು ಸರಿ ಹೈದ್ರಾಬಾದ್ ಚೆಕ್ ಮಾಡಿದಾಗ ಒಂದೇ ಒಂದು ಸೀಟ್ ಅವೈಲೇಬಲ್ ಇತ್ತು, ಅದು ಸೀಟಿಗೆ ಪೇ ಮಾಡಿ. ಆ್ಯಂಡ್ ಫೈನಲಿ ಐ ಬುಕ್ ಮೈ ಫ್ಲೈಟ್ ಟು ಏರ್ ಅರೇಬಿಯಾ. ಸೊ ಇವಾಗ 32,700 ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಅವತ್ತಿಂದು 22,700 ಮಾಡಿದ್ದೀನಿ. ಅವತ್ತಿಂದ ನಾನು ಅನಿಸುತ್ತೆ ಹೋಯ್ತು ಅದು ಅಂತ. ಬಟ್ ಇವಾಗ ಮಾಡಿರೋದು ಇನ್ನೂ 3 days ಟೈಮ್ ಇದೆ ನಾನು ಇಂಡಿಯಾಗೆ ಬರೋದಕ್ಕೆ. ಆ್ಯಂಡ್ ನಾನು 2 ಎಕ್ಸಾಮ್ ಬಿಟ್ಬಿಟ್ಟು ಬರ್ತಾಯಿದ್ದೀನಿ ಗೈಸ್, ಬಿಕಾಸ್ ಆಫ್ ಲೈಕ್ ಸಿವಿಯರ್ ವಾರ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಇರಾನ್. ಆ್ಯಂಡ್ ನನಗೆ ಯಾವುದು ಫ್ಲೈಟ್ಸ್ ಇರೋಲ್ಲ ಅಂತ. ಇವಾಗ ರೋಡಲ್ಲಿ ಕೂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂದರೆ ಫ್ಲೈಟೆಲ್ಲ ಬುಕ್ ಮಾಡಿ ಇಲ್ಲಿ ಹೊರಗಡೆ ಬಂದಿದ್ವಿ. ಸೊ ಹೊರಗಡೆ ಬಂದು ಇವಾಗ ಸಂದೀಪಿಗೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಸಂದೀಪ್ ಬರ್ತಾನೆ ಇಲ್ಲಿ. ಸೊ ಸ್ವಲ್ಪ ಹೊತ್ತಿಲ್ಲೇ ಕೂತ್ಕೊಂಡು ಹೋಗೋಣ ಅಂತ. ನೈಟು ಟೈಮು 11 o'clock ಆಗೈತೆ ಈಗ. ನೋಡಿ ಜನ ಎಲ್ಲ ಹೆಂಗೆ ಓಡಾಡ್ತವ್ರೆ ಅಂತ. ಫುಲ್ ಇಲ್ಲೊಂದು ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ನಿಮ್ಮ ಜೊತೆ. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ನನಗೇನಂದರೆ ಅದು ಡೆಲ್ಲಿ ಫ್ಲೈಟು ನಾಳೆನೇ ಇತ್ತು ನನಗೆ. ಸೊ ನಾಳೆ ಅಷ್ಟೇ ನಾನೇನು ಪ್ಯಾಕಿಂಗ್ ಮಾಡಿಲ್ಲ. ಏನು ಮಾಡೋದು ಏನು ತಲೆ ಓಡ್ತಿಲ್ಲ ಗೈಸ್. ಆ್ಯಂಡ್ ಅದಾದಮೇಲೆ ಸದ್ಯ ಹೈದ್ರಾಬಾದ್ ಸಿಕ್ತು. ಹೈದ್ರಾಬಾದಿಂದ ಕರ್ನಾಟಕಕ್ಕೆ ಹೋಗೋದು. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಕತೆ ಹೇಗಿರುತ್ತೆ ಹಿಂಗೆ ನೋಡೋಕ್ಕೆ. ನನ್ನ ಲೈಫ್ ಅಂದರೆ ಪ್ರಾಬ್ಲಮ್ಸೇ. ಯಾರಿಗಾದ್ರು ಪ್ರಾಬ್ಲಮ್ಸ್ ಬೇಕು ಅಂದರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ, ಶೇರ್ ಮಾಡ್ತೀನಿ ನಿಮಗೂ ನನ್ನ ಪ್ರಾಬ್ಲಮ್ಸು. ತುಂಬ ಇವಾಗ ಅಷ್ಟು ಸ್ಪೆಂಡ್ ಮಾಡಿದ್ದು ನಿಜ ಬೇಜಾರಾಗ್ತಿದೆ ನನಗೆ. ಬಟ್ ನಮ್ಮ ಅಪ್ಪಗೆ ಕೇಳಿದ ತಕ್ಷಣ ಹಾಕಿದ್ರು. ಅವ್ರೇನು ಬಾ ಅಂತಾರೆ. ನನಗೆ ಅಷ್ಟೊಂದು ದುಡ್ಡು ಇಯರ್ಲಿ 1 lakh ಸ್ಪೆಂಡ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಇನ್ನೂ ಆ ಕಡೆಯಿಂದ ಅರ್ಮೇನಿಯಾಗೆ ಬರೋಕ್ಕೂ ನಾನು ಬುಕ್ ಮಾಡ್ಕೊಬೇಕು, ತುಂಬ ಐತೆ. I was going through like a hard week this time. ಇದು ಜೂನ್ ಸ್ಟಾರ್ಟ್ ಆಗಿಂದ ನನ್ನ ಲೈಫೇ ಸರಿ ಇರಲಿಲ್ಲ ನೀಟಾಗಿ. ಐ ಡೋಂಟ್ ನೋ ಗೈಸ್. ಆ್ಯಂಡ್ ಫೈನಲಿ ಇವಾಗ ಇನ್ನೊಂದು 3 days ಬಾಕಿ ಇದೆ. ಸೊ ಇಲ್ಲಿ ಸುಮ್ಮನೆ ಇದು ಸಿಟಿ ಮಾಲಿಗೆ ಬಂದಿದ್ವಿ, ಏನಾದರೂ ತಗೊಳಕ್ಕೆ ನೋಡೋಣ ಇಂಡಿಯಾಗೆ ಅಂತ. ಆ್ಯಂಡ್ ಇವಾಗ ಸುಮ್ಮನೆ ಇದ್ದೀವಿ. ಆ್ಯಂಡ್ ನಾಳೆ ಟೈಮ್ ಇದೆ, ಪ್ಯಾಕ್ ಎಲ್ಲ ಮಾಡಿ ಎಲ್ಲ ಮಾಡಬೇಕು. ಸೊ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ನನ್ನ ಲೈಫ್ ಕತೆ ನಿಮ್ಮ ಜೊತೆ ಗೈಸ್. ಕತೆ ಕೇಳಿ. ನನಗೆ 1% ಸಿಕ್ಕಿದ್ದು ಹೈದ್ರಾಬಾದ್ ಸೀಟು. ಇವಾಗ ಭವ್ಯಾಗೆ ಮತ್ತು ಯಶುಗೆ ಬುಕ್ ಆಗಿರಲಿಲ್ಲ ಆಯಿತಾ. ಸೊ ಅವ್ರಿಗೆ ಇವಾಗ ಲಾಸ್ಟ್ ಆಪ್ಷನ್ ಎಲ್ಲ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಸು ನೋಡಿ ಇವಾಗ ಬ್ಯಾಂಗ್ಳೂರು ಒಂದೇ ಉಳಿದಿರೋದು. ಬ್ಯಾಂಗ್ಳೂರಿಗೆ 47,000 ತೋರಿಸ್ತಿದೆ. ನಂಗೆ ರಿಯಲಿ 2 week ಬರಬೇಕಾಗಿರೋದು 1 week ಪೇ ಮಾಡಿ ಬರಬೇಕಾಗ್ತಿದೆ. ಯಾಕಂದರೆ ಅಷ್ಟು ಸಿವಿಯರ್ ಆಗ್ತಿದೆ ವಾರ್ ಇಲ್ಲಿ. ನಂಗಂದು ಸಾಕಾಗ್ಬಿಟ್ಟಿದೆ. ಏನಂತ ಆದರೆ ತುಂಬ ಬೇಜಾರಾಗ್ತಿದೆ, ಅವರಿಬ್ಬರು ಬರೋಕ್ಕಾಗ್ತಿಲ್ವಲ್ಲ ಇವಾಗ ನಮ್ಮ ಜೊತೆನೇ ಅಂತ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಏರ್ ಅರೇಬಿಯಾ ಅವ್ರು ಬಂದುಬಿಟ್ಟು ಯಾವಾಗಲೂ ಇಲ್ಲಿಂದ ಅರ್ಮೇನಿಯಾಯಿಂದ ಶಾರ್ಜಾಗೆ ಹೋಗೋಕ್ಕೆ 3 hours ತಗೊತಿತ್ತು. ಇವಾಗ ಇಲ್ಲಿಂದ ಶಾರ್ಜಾಗೆ ಹೋಗೋಕ್ಕೆ 6 hours, ಅಂದರೆ ಬೇರೆ ರೂಟ್ನ ಅವ್ರು ಫೈನ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿರೋದು. ಸೊ ಇದಕ್ಕೆಲ್ಲ ಫ್ಯೂಯಲ್ಸ್ ಎಲ್ಲ ಜಾಸ್ತಿ, ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ, ಫ್ಯೂಯಲ್ ಜಾಸ್ತಿ ಖರ್ಚಾಗುತ್ತೆ. ಸೊ ಅದಕ್ಕೆ ಅಂದ್ಬಿಟ್ಟು ಅವರು ಬರೀ 3 days ಅಷ್ಟೇ ಇದನ್ನ ಇಟ್ಟಿರೋದು. ಸೊ 3 daysಲ್ಲಿ ನಾವು ಇಂಡಿಯಾಗೆ ಹೋಗಿ ಸೇರ್ಕೊಬೇಕು, ಇಲ್ಲಾಂದರೆ ಆಗಲ್ಲ, ಇಲ್ಲಾಂದರೆ ಇಲ್ಲೇ ಇರಬೇಕಾಗುತ್ತೆ. ಸೊ ಇಷ್ಟೇ ಆಪ್ಷನ್ಸ್ ಇರೋದು. ನನಗೆ ನಿಜ ಗೈಸ್ ಇಂಡಿಯಾಗೆ ಬರಲಿಲ್ಲ ಅಂದರೆ ನಾನು ಆಗೋದೇ ಇಲ್ಲ ಅನಿಸುತ್ತೆ. ನಾನು ನಿಜ ಫುಲ್ ಡಿಪ್ರೆಷನ್ಗೆ ಹೋಗ್ತೀನಿ ಅನಿಸುತ್ತೆ. ಸೊ ಐ ವಾಂಟೆಡ್ ಟು ಗೋ ಟು ಇಂಡಿಯಾ. ಅದು ತುಂಬಾ ದುಡ್ಡು ವೇಸ್ಟ್ ಮಾಡ್ತಿದ್ದೀನಿ.
ಮನ್ಸಿಗೆ ತುಂಬ ಭಾರ ಆಗ್ತಿದೆ ವೇಸ್ಟ್ ಮಾಡ್ತಿದ್ದೀನಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಮನೇಲಿ ಅಂದರು ಏನಂತಂದರೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಯ್ತೈತೆ ಬಾ ಅಂತ ಅಂದರು. ಆದರೂ ನಂಗೆ ತುಂಬಾ ಬೇಜಾರಾಯಿತು, ನಮ್ಮ ಅಪ್ಪನ ದುಡ್ಡು ಇಷ್ಟೊಂದು ವೇಸ್ಟ್ ಮಾಡ್ತಿದ್ದೀನಿ ಅಂತ. ಇವಾಗ ನಾವು ಭವ್ಯ ಮತ್ತು ಯಶುಗೆ ಫ್ಲೈಟ್ ಹುಡ್ಕೋತೆಲ್ಲ ಇದ್ದೀವಿ. ಬಟ್ ಎಲ್ಲ ಫುಲ್ ಅಂತ ತೋರಿಸ್ತಿದೆ. ಏನು ಮಾಡಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೃಷ್ಟಿ ಹಾಯ್ ಮಾಡ್ತಾಳೆ. ಎಲ್ಲ ರಾತ್ರಿ 12 ಗಂಟೆಯಲ್ಲಿ ರೋಡಲ್ಲಿ ಕೂತ್ಕೊಂಡು ಫ್ರೆಂಡ್ಸಿಗೆಲ್ಲ ಫ್ಲೈಟ್ ಬುಕ್ ಮಾಡ್ತಿರೋದಂದರೆ ನಾವೇನೇ ಗೈಸ್, ನಾವೇನೇ ಕಂಟಿನ್ಯೂಸ್. ನಾಳಿದ್ದು ಆಚೆ ನಾಳಿದ್ದು ಬರೀ ನಾವೇ ಇರಬೇಕು, ಫ್ಲೈಟ್ ಫುಲ್ ನಾವೇ ಇರಬೇಕು. ಫುಲ್ ಬುಕ್ಕಿಂಗ್ ನಡೀತಿದೆ. ಎಲ್ಲರಿಗೂ ಬುಕ್ ಮಾಡ್ಕೊಳ್ಳಲ್ಲ ಅಂದಿರೋರಿಗೆಲ್ಲ ನಾವೇ ಫೋರ್ಸ್ ಮಾಡ್ತಿದ್ದೀವಿ, ಮಾಡ್ಕೊಳ್ರಿ ಹೊಟ್ಟೋಗೋಣ ಅಂತ. ಅದು ಏನು ಗೊತ್ತಾ ಗೈಸ್, ಇವಾಗ ನಾನು ಹೈದ್ರಾಬಾದಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ಬೆಂಗಳೂರಿಗೆ ಓಪನ್ ಮಾಡಿದ್ದಾರೆ, ಅದು ಒಂದು 20ಗೆ. ಆ 20 ಡೇಟಿಗೆ ಎಷ್ಟು 41,000 ಅಷ್ಟು. ಇವಾಗ ಮಾಡಿದೆ ನ್ಯೂಸ್ ಗೈಸ್. ನಾನು ಹೈದ್ರಾಬಾದಿಗೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫೀಲ್ ಆಗ್ತಿದೆ ಸ್ವಲ್ಪ ಬೆಂಗಳೂರಿಗೆ ಹೋಗ್ತಿಲ್ಲ ಅಂತ. ಪರವಾಗಿಲ್ಲ, ಹೈದ್ರಾಬಾದ್ ಇಸ್ ನಿಯರ್ ಟು ಬ್ಯಾಂಗ್ಳೂರ್. ಐ ಆಮ್ ಓಕೆ ಗೈಸ್. ಇವಾಗ ನಾವು ಸಿಟಿ ಮಾಲ್ಗೆ ಬಂದಿದ್ದೀವಿ. ನಾಳಿದ್ದು ನಮ್ಮ ಫ್ಲೈಟ್ ಇರೋದು. ಇವತ್ತು ನೈಟ್ ಎಷ್ಟು ಗಂಟೆ ಆಗೈತೆ? ಒಂದು 12 ಗಂಟೆ ಆಗೈತೆ ಅಂದ್ಕೊಳ್ಳಿ. ಬಂದಿದ್ದೀವಿ. 12 ಗಂಟೆ ಅಂದ್ಕೊಳ್ಳಿ. ಕಣ್ಣು ತೆಗಿಯೋಕ್ಕಾಗ್ತಿಲ್ಲ, ಹಿಂಗಿದ್ದೀವಿ. ಫುಲ್ ಸುಸ್ತಾಗೈತೆ. ಇಷ್ಟು ಚಾಕ್ಲೇಟ್ಸ್ ತೊಗೋಬೇಕು ಅಂದ್ರೆ ಅದಕ್ಕೆ ಬಂದಿದ್ದೀವಿ. ತಗೋತಾಳೆ ಅಷ್ಟೇ ಗೈಸ್. ಸೊ ಬೇಗ ಇಂಡಿಯಾಗೆ ಬರ್ತಿದ್ದೀವಿ. ನೆಕ್ಸ್ಟ್ ವ್ಲಾಗ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ನಾವು ಬೇರೆ ಕಡೆಯಿಂದ ಬರ್ತಿದ್ದೀವಿ ಇಂಡಿಯಾಗೆ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಆ್ಯಂಡ್ ನನ್ನ ಲೈಫ್ ಥರ ಪ್ರಾಬ್ಲಮ್ ನಿಮಗೂ ಇದ್ರೆ ಕಮೆಂಟಲ್ಲಿ ತಿಳಿಸಿ. ಬಾಯ್.